ಎಲ್ಲರನ್ನೂ ಸಹ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಆಗಮಿಸಿದಂತಹ ಸರ್ವರನ್ನು ಗೌರವಪೂರ್ವವಾಗಿ ಸ್ವಾಗತಿಸಿದ ತಮಗೂ ಸ್ವಾಗತವನ್ನು ಬಯಸ್ತಾ ಈಗ ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ಕ್ಷಣ. ಶ್ರೀ ಮಹೇಂದ್ರ ಹೆಗಡೆಯವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಬಹುದೂರದಿಂದ ಈ ಸಂಸ್ಮರಣೆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ದೀಪ ಅಭಿವೃದ್ಧಿಯ ಸಂಕೇತ ಅಧಿಕೃತವಾಗಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈಗ ಸಭಾ ಕಾರ್ಯಕ್ರಮದ ಶ್ರೇಷ್ಠವಾದಂತಹ ಕ್ಷಣ. ಅಪ್ರತಿಮ ಚಂಡೇವಾದಕರಾದಂತಹ ಶ್ರೀ ಕೃಷ್ಣಯಾಜಿಯವರನ್ನು ಸನ್ಮಾನಿಸುವಂತಹ ಸಮಯ. ಶ್ರೀಯುತರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀ ಎನ್ ಜಿ ಭಟ್ ಮಾಳ್ಕೋಡ್. ಡಾಕ್ಟರ್ ಕೆರೆಮನೆ ಮಹಾಬಲ ಹೆಗಡೆ ಸ್ಮಾರಕ ರಂಗ ಪ್ರತಿಷ್ಠಾನ, ಕೆರೆಮನೆ, ಅಂಚೆ ಗುಣವಂತೆ, ತಾಲೂಕು ಹೊನ್ನಾವರ, ಉತ್ತರ ಕನ್ನಡ. 7ನೇ ವಾರ್ಷಿಕ ಸಂಸ್ಮರಣೆಯ ಸಂದರ್ಭ ಯಕ್ಷಗಾನ ರಂಗದ ಅಪ್ರತಿಮ ಚೆಂಡೆ ಮದ್ದಲೆ ವಾದಕ ಶ್ರೀ ಕೃಷ್ಣಯಾಜಿ ಇಡಗುಂಜಿ ಅವರಿಗೆ ಅರ್ಪಿಸಿದ ಮಹಾಬಲ ಪ್ರಶಸ್ತಿ ಸನ್ಮಾನ ಪತ್ರ. ಮಾನ್ಯ ಶ್ರೀ ಕೃಷ್ಣಯಾಜಿಯವರೇ, ಯಕ್ಷಗಾನದ ಹಿಮ್ಮೇಳದ ಚೆಂಡೆ ಮತ್ತು ಮದ್ದಲೆ ವಾದಕರಾಗಿ ಚೆಂಡೆ ವಾದನದ ಎಲ್ಲ ಕಲಾತ್ಮಕ ಸಾಧ್ಯತೆಗಳನ್ನು ಕಲಾರಸಿಕರ ಎದುರು ಸಾಕ್ಷಾತ್ಕರಿಸಿ ಅಪ್ರತಿಮರೆನಿಸಿದ ತಮ್ಮನ್ನು, ತಮ್ಮ ಕೌಶಲ್ಯವನ್ನು ಮನಸಾರೆ ಮೆಚ್ಚಿದ ಯಕ್ಷಗಾನ ರಂಗದ ಮೇರು ನಟ ಡಾಕ್ಟರ್ ಕೆರೆಮನೆ ಮಹಾಬಲ ಹೆಗಡೆಯವರ 7ನೇ ವಾರ್ಷಿಕ ಸಂಸ್ಮರಣೆಯ ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಮ್ಮ ಪ್ರತಿಷ್ಠಾನವು ಅತ್ಯಂತ ಹರ್ಷಪಡುತ್ತಿದೆ. ಚೆಂಡೆಯ ಮಾಂತ್ರಿಕರೇ, ಕ್ರಿಶ 1946 ಫೆಬ್ರವರಿ 1ರಂದು ಇಡಗುಂಜಿಯ ಗೋವಿಂದಯಾಜಿ ಮತ್ತು ಹೊನ್ನಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ನೀವು ನಿಮ್ಮ 16ನೇ ವಯಸ್ಸಿನಲ್ಲಿಯೇ ಕೋಡಂಗಿ ಬಾಲಗೋಪಾಲರ ವೇಷ ಮಾಡುತ್ತಾ ಗುಂಡಬಾಳದ ಹರಕೆ ಮೇಳದಲ್ಲಿ ಕಾಣಿಸಿಕೊಂಡರೂ ಚೆಂಡೆವಾದನದ ಕುರಿತು ಅತೀವ ಆಸಕ್ತಿಯನ್ನು ಹೊಂದಿ ಅದನ್ನು ಕಲಿತು ಸ್ವಚಿಂತನೆ ಮತ್ತು ನಿರಂತರ ಪ್ರಯತ್ನದಿಂದ ಸಾಧಕರೆನಿಸಿದವರು ನೀವು. ಶ್ರೇಷ್ಠ ಮದ್ದಲೆವಾದಕರಾದ ಶ್ರೀ ಕಿನ್ನೀರ್ ನಾರಾಯಣ ಹೆಗಡೆ ಮತ್ತು ಭಾಗವತರಾದ ಶ್ರೀ ಗುಂಡ್ಮಿ ರಾಮಚಂದ್ರ ನಾವುಡರ ಒಡನಾಟ ಮತ್ತು ಮಾರ್ಗದರ್ಶನಗಳು ನಿಮಗೆ ಲಭಿಸಿದವು ಎನ್ನುವುದನ್ನು ಪ್ರತಿಷ್ಠಾನವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತದೆ. ಚೆಂಡೆವಾದಕರಾಗಿ 5 ದಶಕಗಳಷ್ಟು ಕಾಲ ಇಡಗುಂಜಿ, ಗುಂಡಿಬೈಲು, ಕರ್ಕಿ ಹಾಸಿಗಾರ ಮೇಳ, ಕಮಲಶಿಲೆ, ಸಾಲಿಗ್ರಾಮ, ಅಮೃತೇಶ್ವರಿ, ಮುಲುಕಿ ಮತ್ತು ಗುಂಡಬಾಳ ಇತ್ಯಾದಿ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಜನಪ್ರಿಯರಾದವರು ನೀವು. ಶ್ರೀಮಯ ಕಲಾಕೇಂದ್ರ, ಗುಣವಂತೆ, ಶ್ರೀ ದೇವರು ಹೆಗಡೆ ಯಕ್ಷಗಾನ ಶಾಲೆಗಳಲ್ಲಿ ಚೆಂಡೆ ಮತ್ತು ಮದ್ದಲೆ ವಾದನಗಳ ಗುರುವಾಗಿ ಸುಮಾರು 12-13 ವರ್ಷಗಳಷ್ಟು ಕಾಲ ಸೇವೆ ಸಲ್ಲಿಸಿದವರು ನೀವು. ರಾಜ್ಯ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗೂ ಪಾತ್ರರಾದವರು ನೀವು. ಸಜ್ಜನ ಮಿತ್ರರೇ, ನಮ್ಮ ರಾಜ್ಯದ ಅನೇಕ ಕಡೆಗಳಲ್ಲಿ ಮತ್ತು ರಾಜ್ಯದ ಹೊರಗೆ ಮುಂಬೈ, ಕಲ್ಕತ್ತಾ, ದೆಹಲಿ, ಗುಜರಾತ್, ಹೈದರಾಬಾದ್ ಮುಂತಾದ ಕಡೆಗಳಲ್ಲಿಯೂ ತಮ್ಮ ಚೆಂಡೆವಾದನದ ಕೌಶಲ್ಯಮಯ ಪ್ರದರ್ಶಿತವಾಗಿದ್ದು, ಕಡಲಾಚೆಯ ಲಂಡನ್, ಸ್ಪೇನ್, ಫ್ರಾನ್ಸ್, ಚೀನಾ ಮುಂತಾದ ಕಡೆಗಳಲ್ಲಿಯೂ ಶ್ರೀ ಇಡಗುಂಜಿ ಮೇಳದೊಂದಿಗೆ ಸಂಚರಿಸಿ ತಮ್ಮ ಚೆಂಡೆವಾದನದಿಂದ ವಿದೇಶಿಯರನ್ನು ಬೆರಗೊಳಿಸಿದ ಖ್ಯಾತಿ ನಿಮ್ಮದು. ಕಲಾ ಪ್ರಪೂರ್ಣರೇ, ಆಟಕ್ಕೆ ಅಬ್ಬರ ಎನ್ನುವ ಮಾತೊಂದು ಪ್ರಚಲಿತವಿದೆ ಈ ಚೆಂಡೆಯ ಕಾರಣದಿಂದಾಗಿ. ಆದರೆ ಚೆಂಡೆಯ ಅಬ್ಬರಕ್ಕೆ ಹೇಗೆ ಸಲ್ಲುತ್ತದೋ ಅಂತೆಯೇ ಲಾಸ್ಯಕ್ಕೂ, ಕರುಣಾರಸಕ್ಕೂ, ಹಾಸ್ಯಕ್ಕೂ ಮಿಡಿಯಬಲ್ಲದು ಎನ್ನುವುದನ್ನು ಪ್ರಯೋಗದಿಂದಲೇ ಮನಗಾಣಿಸಿಕೊಟ್ಟವರು ನೀವು. ಚೆಂಡೆಯ ವಾದನದ ಕುರಿತು ನಿಮ್ಮ ಶ್ರದ್ಧೆ ಮತ್ತು ಅನ್ವೇಷಕ ಪ್ರವೃತ್ತಿ ಚೆಂಡೆವಾದನದ ಹೊಸ ಸಾಧ್ಯತೆಗಳನ್ನು ತೆರೆದಿಟ್ಟಿದೆ ಎಂದರೆ ಅದು ಖಂಡಿತ ಅತಿಶಯೋಕ್ತಿಯಾಗಲಾರದು. ಆತ್ಮೀಯರೇ, ತಮ್ಮ ಅಭಿಮಾನಿಗಳೊಂದಿಗೆ ನಿಗರ್ವಿಗಳಾಗಿ ಒಂದಾಗಿ ನಿಮ್ಮ ಬದುಕಿನ 70 ವಸಂತಗಳನ್ನು ದಾಟಿದವರು ನೀವು.
ಈ ಇಳಿ ವಯಸ್ಸಿನಲ್ಲೂ ನಿಮ್ಮ ಚೆಂಡೆ ಮತ್ತು ಮದ್ದಳೆಗಳ ಝೇಂಕಾರ ಮೊಳಗುತ್ತಲೇ ಇದೆ. ನಿಮಗೂ ನಿಮ್ಮ ಶ್ರೀಮತಿಯವರಿಗೂ ಆ ಕಲಾಮಾತೆ ದೀರ್ಘಾಯುಷ್ಯವನ್ನು ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ನಿಮ್ಮ ಶ್ರೀಮತಿಯವರನ್ನು ನಿಮ್ಮೊಂದಿಗೆ ಕುಳ್ಳಿರಿಸಿ ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು, ಹಿರಿಯ ಪ್ರಸಂಗಕರ್ತ, ವಿದ್ವಾಂಸರು ಆದ ಶ್ರೀ ಗಿಂಡಿಮನೆ ಮೃತ್ಯುಂಜಯ ಮತ್ತು ಪ್ರಧಾನ ಅತಿಥಿಗಳಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿಯವರ ಸಮಕ್ಷಮ ಈ ಸನ್ಮಾನ ಪತ್ರವನ್ನು ನಮ್ಮ ಪ್ರತಿಷ್ಠಾನವು ತಮಗೆ ಸಮರ್ಪಿಸುತ್ತದೆ. ಶ್ರೀ ರಾಮ ಹೆಗಡೆ ಕೆರೆಮನೆ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು, ಶ್ರೀ ಗಿಂಡಿಮನೆ ಮೃತ್ಯುಂಜಯ ಸಭಾಧ್ಯಕ್ಷರು. ದಿನಾಂಕ 23/10/2016. ಸ್ಥಳ ಗುಣವಂತೆ. ಶ್ರೀ ರಾಮ್ ಹೆಗಡೆ ಮತ್ತು ಶ್ರೀಮತಿ ನಾಗವೇಣಿ ಇವರು ಶಾಲು ಹೊದಿಸಿ ಗೌರವಿಸಬೇಕು. ಅಧ್ಯಕ್ಷರು, ಅತಿಥಿಗಳು ಇದನ್ನು ಸಾಕ್ಷೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇಂದಿನ ಸಭಾಧ್ಯಕ್ಷರಾದಂತಹ ಶ್ರೀ ಗಿಂಡಿಮನೆ ಮೃತ್ಯುಂಜಯವರು ಹಾರವನ್ನು ಹಾಕಿ ಗೌರವಿಸ್ತಾ ಇದ್ದಾರೆ. ಶ್ರೀಮತಿ ನಾಗವೇಣಿಯವರು ಹಿಂದೂ ಸಂಪ್ರದಾಯದಂತೆ ಅರಿಶಿಣ ಕುಂಕುಮವನ್ನು ನೀಡಿ ಸೀರೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹೂ ಮೂಡಿಸುವುದರ ಮೂಲಕವಾಗಿ ಡಾಕ್ಟರ್ ಶ್ರೀಪಾದ್ ಶೆಟ್ಟರವರು ಫಲ ಸಮರ್ಪಣೆಗೈತಾ ಇದ್ದಾರೆ. ದಯಮಾಡಿ ಒಂದು ಗುಂಪು ಛಾಯಾಚಿತ್ರಕ್ಕೆ ಸನ್ಮಾನ ಪತ್ರ ದಯಮಾಡಿ. ಒಂದು ಸಾಮೂಹಿಕ ಚಿತ್ರಕ್ಕಾಗಿ ದಯಮಾಡಿ ಪೋಸ್ ಕೊಡಬೇಕು. ಧನ್ಯವಾದಗಳು. ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗಾಗಿ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿದಂತಹ ಅಪ್ರತಿಮ ಚಂಡೇವಾದಕರಾದಂಥ ಶ್ರೀ ಕೃಷ್ಣಯಾಜಿಯವರ ಪ್ರೀತಿಯ ನುಡಿಗಾಗಿ ಈ ಸಮಯ ಶ್ರೀಯುತ ಕೃಷ್ಣಯಾಜಿಯವರು ನಿಮ್ಮ ಮಾತಿಗಾಗಿ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ ಭಾಗವತನೇ ಕರುಣೆ. ವೇದಿಕೆಯಲ್ಲಿರುವ ಇಬ್ಬರೂ ನಮ್ಮ ಆತ್ಮೀಯರು, ಭಾಳ ಸಣ್ಣಿಂದ ನನ್ನನ್ನು ನೋಡ್ತಾ ಬಂದವರು. ಶ್ರೀ ಅಧ್ಯಕ್ಷರಾದ ಗಿಂಡಿ ಮನೆಯವರೇ ಹಾಗೂ ಶ್ರೀಧರಾನುಗೃತರಾದಂಥ ಶ್ರೀಪಾದ್ ಶೆಟ್ಟರವರೇ. ಇವತ್ತಿನ ಸಮಾರಂಭ ನನಗೆ ಮನಸ್ಸು ಒಂದು ಸಲ ಹೆದರಿಕೆ ಆಯಿತು. ಆಬಲೇಡರ ಹೆಸರೇ ಪ್ರಶಸ್ತಿ ಸ್ವೀಕರಿಸಬಹುದು ನಾನು ಅಂತ. ಆಮೇಲೆ ಒಂದು ಧೈರ್ಯ ಮಾಡಿದೆ, ಇದು 7ನೇ ವರ್ಷದ ಕಾರ್ಯಕ್ರಮ, ನನಗೆ 70. ಹಾಗಾಗಿ ಒಂದಕ್ಕೊಂದು ಹೊಂದಿಕೆ ಆದಂಗೆ ಕಾಣ್ತು. ಅದು ಬಿಟ್ಟು ಶಿವಾನಂದ ಹೇಳಿದ್ರು ಸಹ ಕೇಳಿದೆ ಒಂದು ಸಲ, ಸರಿಯಾಗ್ತದೆ ಹಾಗೆ ಕೇಳಿದೆ. ಎಂತ ಹೇಳ್ತೆ ಮರೆ, ನಮ್ಮಂಥವರಿಗೆ ಸನ್ಮಾನ ಪ್ರಶಸ್ತಿ ಬರ್ತದೆ, ನೀನು ಈಗ ಹಾಗೆ ಹೇಳೋದೆಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾನೆ ರಾಮಣ್ಣ ಅಂತ ಹೇಳಿದರು. ಇವತ್ತು ಗುರುಗಳನ್ನು ಹಂಬಲ ಮಾಡಿಸ್ಕೊಳ್ತಾ ಇದ್ದೇನೆ. ಕಿನ್ನಿ ನಾಣೇಗೌಡವರು ನನಗೆ ಮಾರ್ಗದರ್ಶನ ಮಾಡಿದವರು, ಹೇಳಿಕೊಟ್ಟವರು. ಅಂತೆಯೇ ಮಾಬಲೇಗೌಡರು ಕೂಡ ಚಂಡೆ ವಿಷಯದಲ್ಲಿ ಭಾಳ ನನಗೆ ಒಂದೊಂದು ಸಲ ಬೈತಿದ್ರು. ಆದರೆ ಅದರ ಆಕಾರದ ಬಗ್ಗೆ ಎಲ್ಲ ತುಂಬ ನಂಗೆ ಹೇಳ್ತಾಯಿದ್ರು. ಇದು ಭಾಳ ದೊಡ್ಡ ಆಕಾರ ಹೆಚ್ಚಾಯ್ತು, ಇದು ಗಡ್ತರ ಆಗ್ತದೆ,
ಇದನ್ನು ಸ್ವಲ್ಪ ಸಣ್ಣಗೆ ಮಾಡಬೇಕು, ಅಂದರೆ ಅದು ಬರೀ ಹೊಂದಿತವರು ವ್ಯವಹಾರ ಆಗಬಾರ್ದು, ಅದು ಒಂದು ನಾದ ಉಡಿಸುವಂತಕ್ಕೆ ಆಗಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಒಂದೇನು ಹೇಳ್ತಿದ್ರು ಅಂದರೆ ಶ್ರುತಿ ಕಡಿಮೆ ಮಾಡಬೇಕು ಹೇಳ್ತಿದ್ರು. ಬೆಳೆ ಒಂದಕ್ಕೆ ಬರ್ಬೋದು, ಹೇಗೆ ಕಪ್ಪು ಒಂದಕ್ಕೆ ಬರ್ಬೋದು ಅಂತ ಕೇಳ್ತಿದ್ರು. ಅದು ಎರಡನ್ನು ಹೊಂದಿಸು ಸ್ವಲ್ಪ ಕಷ್ಟ ಆಯಿತು. ಇದ್ರೊಳಗೆ ನಾನೇ ಸ್ವಲ್ಪ ಸರಿ ಮಾಡ್ಕೊಂಡಿದ್ದೇನೆ ಅದನ್ನು. ಕಪ್ಪೆರಡು ಬೆಳೆ ಒಂದಕ್ಕೆ ಬೇಕಾಗ ಅವರಿಗೆ ಅವ್ರ ಅಡಿಗೆ ಬಾರಿಸುವಷ್ಟು ಮಾಡಿದ್ದೇನೆ. ಅಡ್ಡಿಲ್ಲ ಮರೆ, ಇದು ಸಾಮಾನ್ಯ ಆಗಿದೆ, ಅಡ್ಡಿಲ್ಲ, ಇದು ಸ್ವಲ್ಪ ಸೂಕ್ಷ್ಮವಾಗಿ ಬಾರಿಸ್ರಿ, ಇದು ಒಳ್ಳೆಯದೇ ಆಗ್ತದೆ ಅಂತ ಹೇಳಿದ್ರು. ಯಾವಾಗಲೂ ಅವರು ಸಾಹಿತ್ಯ ಹಾಡುವವರು ಸಾಹಿತ್ಯ ಕೇಳಬೇಕು, ಅದಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಿದ್ರು. ಕಡೆಗೆ ಹೇಳ್ತಿದ್ರು ತೊಂದರೆ ಇಲ್ಲ, ಯಾಕಂದರೆ ಹಾಡುವವರು ಸಾಹಿತ್ಯ ಗೊತ್ತಾಗದೆ ಹೇಳ್ತಾ ನಿಮ್ಗೆ ಹಂಗೆ ಬಾರಿಸಿದ್ರು ತೊಂದರೆ ಇಲ್ಲ ಹೇಳ್ತಿದ್ರು. ಅಂತೂ ಅವರಿಗೆ ಇಂಪು ಶ್ರುತಿ ಹೊಂದಾಣಿಕೆ ತುಂಬ ಬಯಸ್ತಿದ್ರು ಅವರು. ಸ್ವಲ್ಪ ಶ್ರುತಿ ಹೆಚ್ಚಿಗೆ ಅದು ಅಂತ ನೋಡು, ಅಲ್ಲಿ ಅಂತ ನೋಡು, ಇಲ್ಲಿ ಅಂತ ನೋಡು, ಗುಂಪು ಯಾರಂಗೆ ಕಾಣ್ತು ಮತ್ತು ಹೀಗೆ ಎಲ್ಲ ನಮಗೆ ಹೇಳ್ಕೊಡ್ತಾಯಿದ್ರು. ಆಮೇಲೆ ಸುಮಾರು ಅಡ್ಡಿಲ್ಲ ಅಂತ ಹೇಳುವಲ್ಲಿ ತಂದು ಬಿಡಿಸಿದ್ರು ನನ್ನ. ಹಾಗೆ ಅವರದ್ದೇ ಹಾಡಿಗೆ ಧಾರವಾಡದಲ್ಲಿ ಕೆಲವು ಕಡೆ ನಾನೇ ಮೃದಂಗಕ್ಕೆ ಹೋಗಿದ್ದೆ. JSSನಲ್ಲಿರ್ಬೋದು, ಯೂನಿವರ್ಸಿಟಿಯಲ್ಲಿ ಎಲ್ಲ ಕಡೆ ಅವ್ರದ್ದು ಭಾಗವತಿಗೆ ನಂದು ಮೃದಂಗ ಸುಮಾರು ಕಡೆ ಆಯಿತು. ಅಲ್ಲಿ ಅವರಿಗೂ ಖುಷಿ ಆಯಿತು. ಅವಾಗ ಹೇಳ್ತು ಅಡ್ಡಿಲ್ಲ ಯಾಜಿ ಹೀಗೆ ತಗೊಂಡು ಹೋದರೆ ಸ್ವಲ್ಪ ಲೈಕ್ ಆಗ್ತಿದ್ದು ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ನನ್ನನ್ನು ಸ್ವಲ್ಪ ಮಟ್ಟಿಗೆ ಅವರು ಮೆಚ್ಕೊಂಡಿದ್ರು. ಭಾಳ ಸಲ ಅವರು ಹಿಮ್ಮೇಳದವ್ರ ಮೇಲೆ ಸ್ವಲ್ಪ ಕಣ್ಣು ತಿರುಗಿ ನೋಡ್ತಿದ್ರು. ಆದರೆ ನನಗೊಂದಷ್ಟೆಲ್ಲ ಅಂತೂ ರಂಗಸ್ಥಳದಲ್ಲಿ ಮಾಡಲಿಲ್ಲ ಅವರು. ಅಂದರೆ ನಾನು ಸಾಮಾನ್ಯ ಸರಿಯಾಗಿದೆ ಅಂತ ನಾನು ಗ್ರಹಿಸ್ಕೊಂಡೆ ಅಷ್ಟಿಗೆ. ಇನ್ನೊಂದಂದರೆ ಇವತ್ತಿನ ಈ ವೇದಿಕೆ ಅಂದರೆ ಇದು ಒಂದು ಪುಣ್ಯತಮವಾದ ವೇದಿಕೆ, ಇದು ಪವಿತ್ರವಾದ ವೇದಿಕೆ ಅಂತ ನನಗನ್ನಿಸ್ತದೆ. ಇಲ್ಲಿ ಹೆಚ್ಚು ಕಡಿಮೆ ಒಂದು 300-400 ಜನರ ಅತಿ ಶ್ರೇಷ್ಠ ಕಲಾವಿದರು ಸನ್ಮಾನದಂಥ ಜಾಗ ಇದು. ಎಷ್ಟೋ ಜನ ಪ್ರಶಸ್ತಿ ಕೊಟ್ಟ ಜಾಗ. ಇದರಲ್ಲಿ ನನಗೂ ಸೇರ್ತಲ್ಲ ಅಂತೇಳಿ ಸಂತೋಷ ಆಗಿದೆ. ಯಾಕೆಂದರೆ ಇದು ಬರೀ ಒಟ್ಟು ಅಂದರೆ ರಂಗಸ್ಥಳ ಅಲ್ಲ, ಇದು ಭಾಳ ಪವಿತ್ರವಾದ್ದು. ಇಡಗುಂಜಿ ಇದು ಕೆರೆಮನೆಗೂ ಮತ್ತು ಮಾವಿನಕೆರೆಗೂ ತುಂಬ ಭಾಳ ವರ್ಷದಿಂದ ಸಂಬಂಧ ಉಂಟು, 100 ಗಟ್ಟಲೆ ವರ್ಷದಿಂದ. ನನ್ನ ಚಿಕ್ಕಪ್ಪ ಯಾಜಿ ಭಾಗವತರು ಮೇಳದ ಮುಖ್ಯ ಭಾಗವತರಾದರು. ಅಣ್ಣ ಆಸ್ತಿಗ ಅವರು ಗಣಪತಿ ಯಾಜಿಯು ಕೆಲಸ ಮಾಡಿದ್ದಾರೆ. ನಮ್ಮ ಕುಟುಂಬದವರು ತಿಮ್ಮಣ್ಣ ಯಾಜಿ, ರಾಮಚಂದ್ರ ಯಾಜಿ, ಬಾಬಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಅದು ನಮ್ಮ ಮನೆಯವರೇ ಆಗಿ ಈಗ ನಾನು 3ನೇವನಾಗಿ ಕೆಲಸ ಮಾಡ್ತಿದ್ದೀನಿ. ಮುಂದೂ ಕೂಡ ಒಂದೇನೋ ಸ್ವಲ್ಪ ಕಾಣ್ತಾ ಇದೆ. ಈಗ ಗಣೇಶ್ ಯಾಜಿ ಸ್ವಲ್ಪ ಹಾಡ್ತಾ ಇದ್ದಾನೆ, ಹಾಗಾಗಿ ಅವನು ಬೆಳೆಸ್ಕೊಂಬರ್ಬೋದು ಅದನ್ನು. ಗಜಾನಿ ಯಾಜಿ ಸಂಗೀತಗಾರರಾಗಿ ಮಾಬೇಡ್ರ ಅತಿ ನಿಕಟ ಸಂಬಂಧಿಗಳಾಗಿ ಕಾಲ ಕಳೆದವರು. ಹೀಗಾಗಿ ಮಾವಿನಕೆರೆಗೆ ಮತ್ತು ಕೆರೆಮನೆಗೆ ಒಂದು ಕಿರೀಟದ ಸಂಬಂಧವೂ ಇದೆ, ಇನ್ನೊಂದು ನಮ್ಮ ಕಲಾವಿದ ಸಂಬಂಧವೂ ಇದೆ. ಕಿರೀಟ ಪೂಜೆ ಅವ್ರ ಮನೆಯಲ್ಲೂ ಆಗ್ತದೆ, ಅದೇ ನಮ್ಮ ಮನೆಯಲ್ಲೂ ಆಗ್ತದೆ. ಎರಡೂ ಕಡೆನೂ ಇಡಗುಂಜಿ ಮಹಾಗಣಪತಿ ಕಿರೀಟದ ಪೂಜೆ ಯಾವಾಗಲೂ ಆಗ್ತಾ ಇರ್ತದೆ, ಚೌತಿಗಂತೂ ಹಾಗೆ ಆಗ್ತದೆ. ಹೀಗಾಗಿ ಮಹಾಗಣಪತಿ ಈ ಒಂದು ದೊಡ್ಡ ಪ್ರಶಸ್ತಿ ಇದು ನನ್ನ ನಿಜವಾಗಿ ನನಗೆ ಅದರ ತಗೊಳ್ಳೋ ಅರ್ಹತೆ ಉಂಟೋ ಇಲ್ಲ ಗೊತ್ತಿಲ್ಲ. ಅಂತೂ ನಾನು ಈಗ ಸ್ವೀಕರಿಸಿ ಆಗೋಯ್ತು, ಈಗ ಏನು ಮಾಡಲಿಕ್ಕೆ ಬರೋದಿಲ್ಲ. ಈಗ ಇನ್ನೊಂದಂದರೆ ಈ ಇಡಗುಂಜಿ ಮೇಳದ 4 ತಲೆಮಾರಿನ ಕಲಾವಿದರಿಗೆ ನಾನು ಚಂಡಿಯ ಮೃದಂಗ ಬಾರಿಸ್ತಾ ಬಂದೆ. ಶಿವರಾಮೇಡ್ರಿಗೆ ಸುಮಾರು ವೇಷಕ್ಕೆ ಬಾರಿಸಿದ್ದೇನೆ. ಮಹಾಬಲೇಡ್ರಾಯಿತು, ಗಜಾನೇಡ್ರಾಯಿತು. ತಲೆಗಳಿ ಪ್ರಕಾರ ನೋಡು ಇದ್ದರೆ ಶಿವರಾಮೇಡ್ರು, ಶಂಭೇಗೌಡರು, ಶಿವಾನಂದ ಹೇಳ್ರು. ಆಮೇಲೆ ಸಾಕಾಗೋದಿಲ್ಲ, 3ಕ್ಕೆ ಮುಕ್ತಿ ಆಗಬಾರ್ದು ಅಂತೇಳಿ 4ನೇದಾಗಿ ಮೊನ್ನೆ ಎಲ್ಲ ಅಪ್ಸರಕೊಂಡದಲ್ಲಿ ಶಿವಾನಂದ ಮಗ ಶ್ರೀಧರನಿಗೂ ನಾನೇ ಬರೆಸಿದ್ದೇನೆ. ಅಷ್ಟಲ್ಲ, ಶಶಿಧರನಿಗೆ ಮೃದಂಗ ನನ್ನ ಚಂಡೇನೂ ಆಗಿದೆ ಇಡಗುಂಜಿಯಲ್ಲಿ. ಮುಂದೆ ಶಶಿಧರನು ಕೂಡ ನನ್ನ ಶಿಷ್ಯನಾಗೆ ತಗೊಂಡು ಆಯ್ತು. ಹೀಗಾಗಿ 4-5 ತಲೆಮಾರಿಗೂ ನನಗೆ ಬಾರಿಸುವಂಥ ಶಕ್ತಿ ಮಹಾಗಣಪತಿ ಕೊಟ್ಟಿದ್ದಾನೆ. ಮುಂದೂ ಕೂಡ ಅವ್ರು ಕರೆದಾಗೆಲ್ಲ ಬರ್ತಾಯಿದ್ದಾರೆ. ಈಗಲೂ ಕೂಡ ಮಧ್ಯ ಕಿರೀಟ ಪೂಜೆ ನನ್ನಿಂದ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಲಖನೌದಲ್ಲಿ ನಾನು ಅವಕಾಶ ಆಯಿತು. ಹಂಗೆ ಮಧ್ಯ ವರ್ಷದಲ್ಲಿ 1-2 ಶಿವಾನಂದ ಅವಕಾಶ ಮಾಡ್ಕೊಳ್ತಾ ಇದ್ದಾನೆ. ಹೆಚ್ಚು ಮಾತಾಡೋ ರೂಢಿ ನನಗಿಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ಇಷ್ಟಾದರೂ ಮಾತಾಡಿದೆಲ್ಲ ನಂಗೆ ಸಂತೋಷ ಆಗಿದೆ. ಹಾಗೆ ಬಂದಂಥ ಪತ್ರಕರ್ತರು ಎಲ್ಲರಿಗೂ ವಂದಿಸಿ ಸೇರಿರುವ ಎಲ್ಲ ಅಭಿಮಾನಿಗಳು, ಆತ್ಮೀಯರು ಎಲ್ಲ ನಮ್ಮವರೇ. ಇಲ್ಲಿ ಯಾರಾದರೂ ಹೆಸರು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಎಲ್ಲ ನಮ್ಮವರಿದ್ದಾರೆ. ಇವರಿಗೆಲ್ಲ ವಂದಿಸಿ ವೇದಿಕೆಯಲ್ಲಿರುವಂಥ ಶ್ರೀಪಾದ ಶೆಟ್ಟವರಿಗೂ ಮತ್ತು ಅಧ್ಯಕ್ಷರಿಗೂ, ಅವ್ರ ಮನೆಯವರು ಶ್ರೀಪಾದ ಶೆಟ್ಟರು ಮನೆಯವರಿಗೆ ಬರಲಿಲ್ಲ ಕಾಣ್ತಾರೆ. ಅವರಿಗೂ ಕೂಡ ಅವರು ತುಂಬ ನಮ್ಮನ್ನು ಅವ್ರ ಮನೆಗೆ ಕರೆದು ಆದರತೆ ಮಾಡೋರು. ಯಾವಾಗಲೂ ಬೆಂಗಳೂರಿಗೆ ಹೋಗುವಾಗ ಅಲ್ಲಿ ಅಂತ ಕೂತ್ಕೊಳ್ತೀನಿ, ನೀವು ನಮ್ಮನೆ ಬನ್ನಿ, 1-2 ತಾಸು ಕಳ್ಕೊಂಡು ತಿಂಡಿ ಮಾಡಿ ಹೋಗು ಅಂತೇಳಿ. ಒಮ್ಮೆ ತಿಂಡಿ ಮಾಡಲಿಕ್ಕೆ ಟೈಮ್ ಇಲ್ಲ, ಅವ್ರ ಮನೆಯವರು ಕೊಟ್ಟಿದ್ದಾರೆ ಬಸ್ನಲ್ಲಿ ತಿನ್ನಿ ಅಂತೇಳಿ. ಈ ಥರ ನನ್ನನ್ನು ಭಾಳ ಸ್ನೇಹದಿಂದ ಸಣ್ಣಿಂದ ಶ್ರೀಪಾದ ಶೆಟ್ಟರು ಮನೆಯವರು ನೋಡ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ಒಂದು ಅಧ್ಯಕ್ಷರು ಮನೆ ತಾಳ್ಮಲ್ಲಿಗೆಲ್ಲ ತುಂಬ ಸಲ ಹೋಗಿದ್ದೇನೆ ನಾನು. ಅವರ ಅಣ್ಣ ಎಲ್ಲರೂ ನಮ್ಮ ಸ್ನೇಹಿತರು. ಇವರಿಗೆಲ್ಲ ವಂದಿಸಿ ಬಂದಂಥ ಜೀವ ಭಟ್ರಿಗೂ, ಗೋಪಾಲ್ ಭಾಗವತರಿಗೂ, ಪತ್ರಕರ್ತರಿಗೂ ಎಲ್ಲರಿಗೂ ವಂದಿಸಿ ನನ್ನ ಸನ್ಮಾನ ಭಾಷಣ ಮುಗಿಸ್ತೇನೆ. ಡಾಕ್ಟರ್ ಮಹಾಬಲೇಗೌಡವರ ಒಡನಾಟವನ್ನು ವಿವರಿಸ್ತಾ
ಭಾವಪೂರ್ಣವಾಗಿ ಮಾತನಾಡಿ